ಅದು ಒಂಥರ ಹನುಮಂತನ ಬಾಲದ ಥರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ. ನಾವು ಮುಂಚೆ ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಶಿವಕುಮಾರ ಚಾನ್ಸು ಅಂಥೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನೂ ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ಥರ ಉದ್ದ ಬೆಳೀತಾನೆ ಇದೆ. ಈ ಪಟ್ಟಿ ಬೆಳೀತಿರೋದನ್ನು ನೋಡಿ ಬಹುಶಃ ಆತಂಕಕ್ಕೊಳಗಾಗಿ ತಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಬೇಕು ಎರಡನ್ನೂ ಕೂಡ ಮುಖ್ಯಮಂತ್ರಿಗಳು ಮರ್ತಂಗೆ ಕಾಣುತ್ತೆ. ಹಾಗಾಗಿ ವಿವೇಚನೆ ಇಲ್ಲದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವಿವೇಚನೆ ಇಲ್ಲದ ಹೇಳಿಕೆ ಅವರು ಕೊಟ್ಟಿರೋದು. ಆ ವಿವೇಚನೆ ಇಲ್ಲದ ಹೇಳಿಕೆಗೆ ಅವರು ಸಂವಿಧಾನಕ್ಕೆ ಅಪಚಾರ ಬಗೆಯೋ ರೀತಿಯಲ್ಲಿ ಕೊಟ್ಟಿರೋ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಅದು ಒಂಥರ ಹನುಮಂತನ ಬಾಲದ ಥರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ. ನಾವು ಮುಂಚೆ ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಶಿವಕುಮಾರ ಚಾನ್ಸು ಅಂಥೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನೂ ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ಥರ ಉದ್ದ ಬೆಳೀತಾನೆ ಇದೆ. ಈ ಪಟ್ಟಿ ಬೆಳೀತಿರೋದನ್ನು ನೋಡಿ ಬಹುಶಃ ಆತಂಕಕ್ಕೊಳಗಾಗಿ ತಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಬೇಕು ಎರಡನ್ನೂ ಕೂಡ ಮುಖ್ಯಮಂತ್ರಿಗಳು ಮರ್ತಂಗೆ ಕಾಣುತ್ತೆ. ಹಾಗಾಗಿ ವಿವೇಚನೆ ಇಲ್ಲದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವಿವೇಚನೆ ಇಲ್ಲದ ಹೇಳಿಕೆ ಅವರು ಕೊಟ್ಟಿರೋದು. ಆ ವಿವೇಚನೆ ಇಲ್ಲದ ಹೇಳಿಕೆಗೆ ಅವರು ಸಂವಿಧಾನಕ್ಕೆ ಅಪಚಾರ ಬಗೆಯೋ ರೀತಿಯಲ್ಲಿ ಕೊಟ್ಟಿರೋ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಅದು ಒಂಥರ ಹನುಮಂತನ ಬಾಲದ ಥರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ. ನಾವು ಮುಂಚೆ ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಶಿವಕುಮಾರ ಚಾನ್ಸು ಅಂಥೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನೂ ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ಥರ ಉದ್ದ ಬೆಳೀತಾನೆ ಇದೆ. ಈ ಪಟ್ಟಿ ಬೆಳೀತಿರೋದನ್ನು ನೋಡಿ ಬಹುಶಃ ಆತಂಕಕ್ಕೊಳಗಾಗಿ ತಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಬೇಕು ಎರಡನ್ನೂ ಕೂಡ ಮುಖ್ಯಮಂತ್ರಿಗಳು ಮರ್ತಂಗೆ ಕಾಣುತ್ತೆ. ಹಾಗಾಗಿ ವಿವೇಚನೆ ಇಲ್ಲದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವಿವೇಚನೆ ಇಲ್ಲದ ಹೇಳಿಕೆ ಅವರು ಕೊಟ್ಟಿರೋದು. ಆ ವಿವೇಚನೆ ಇಲ್ಲದ ಹೇಳಿಕೆಗೆ ಅವರು ಸಂವಿಧಾನಕ್ಕೆ ಅಪಚಾರ ಬಗೆಯೋ ರೀತಿಯಲ್ಲಿ ಕೊಟ್ಟಿರೋ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಅದು ಒಂಥರ ಹನುಮಂತನ ಬಾಲದ ಥರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ. ನಾವು ಮುಂಚೆ ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಶಿವಕುಮಾರ ಚಾನ್ಸು ಅಂಥೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನೂ ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ಥರ ಉದ್ದ ಬೆಳೀತಾನೆ ಇದೆ. ಈ ಪಟ್ಟಿ ಬೆಳೀತಿರೋದನ್ನು ನೋಡಿ ಬಹುಶಃ ಆತಂಕಕ್ಕೊಳಗಾಗಿ ತಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಬೇಕು ಎರಡನ್ನೂ ಕೂಡ ಮುಖ್ಯಮಂತ್ರಿಗಳು ಮರ್ತಂಗೆ ಕಾಣುತ್ತೆ. ಹಾಗಾಗಿ ವಿವೇಚನೆ ಇಲ್ಲದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವಿವೇಚನೆ ಇಲ್ಲದ ಹೇಳಿಕೆ ಅವರು ಕೊಟ್ಟಿರೋದು. ಆ ವಿವೇಚನೆ ಇಲ್ಲದ ಹೇಳಿಕೆಗೆ ಅವರು ಸಂವಿಧಾನಕ್ಕೆ ಅಪಚಾರ ಬಗೆಯೋ ರೀತಿಯಲ್ಲಿ ಕೊಟ್ಟಿರೋ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ.